ಇತ್ತೀಚೆಗೆ ನೀಟ್ ಪರೀಕ್ಷೆ ಆಯಿತು. ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಇದಕ್ಕೆ ಯಾರಪ್ಪ ಹೊಣೆ? ಇದಕ್ಕೆ ಹೊಣೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ. ನರೇಂದ್ರ ಮೋದಿಯವರು ಈ ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದಿದ್ರು. ಅದು ಲೀಕ್ ಆಯಿತು. ಈಗ ಪರೀಕ್ಷೆ ಮುಂದೂಡಿದ್ದಾರೆ. ಅನೇಕ ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು. ಈ ಆತ್ಮಹತ್ಯೆಗೆ ನೇರ ಕಾರಣ ಕೇಂದ್ರ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ನೀಟ್ ಪರೀಕ್ಷೆನೂ ಕೂಡ ಮಾಡೋಕ್ಕಾಗಲಿಲ್ಲ. ನಾವು CET ಪರೀಕ್ಷೆ ಮಾದರಿನಲ್ಲಿ ಮಾಡಿ ಅಂತ ಹೇಳಿದ್ದು, ಅದನ್ನು ಮಾಡಲಿಲ್ಲ. CET ಕರ್ನಾಟಕದಲ್ಲಿ ಇದ್ದಂಥ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಅದನ್ನು ಕೂಡ ಆ ಮಾದರಿನಲ್ಲಿ ಮಾಡಿ ಅಂತ ಹೇಳಿದ್ದು. ಆದರೂ ಕೂಡ ನಮ್ಮ ಸಲಹೆಯನ್ನು ಅವರು ತಿರಸ್ಕಾರ ಮಾಡಿ ಅವರು ನೀಟ್ ಪರೀಕ್ಷೆಯನ್ನು ಮಾಡಿದ್ರು. ನೀಟ್ ಪರೀಕ್ಷೆ ಇವತ್ತು 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.